Hello aspirants, welcome back to India for IAS. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 42ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ಡೇ 42ನ ಕ್ವಶನ್ ಬಂದು ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಬುದ್ಧಿಸಮ್ ಆನ್ ಇಂಡಿಯನ್ ಸೊಸೈಟಿ ಅಂಡ್ ಕಲ್ಚರ್ ಡ್ಯೂರಿಂಗ್ ದ ಏನ್ಷಿಯಂಟ್ ಪೀರಿಯಡ್. ಪ್ರಾಚೀನ ಕಾಲದ ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ಬೌದ್ಧ ಧರ್ಮದ ಪ್ರಭಾವವನ್ನು ಚರ್ಚಿಸಿ ಅನ್ನಂತಹ ಪ್ರಶ್ನೆಯನ್ನು ನಿಮಗೆ ಕೊಡಲಾಗಿದ್ದು, ಇದೊಂದು ಪ್ರಶ್ನೆ 10 ಅಂಕಗಳ ಪ್ರಶ್ನೆಯಾಗಿದ್ದು 150 ಪದಗಳ ಮಿತಿಯೊಳಗೆ ನೀವು ಉತ್ತರಿಸಬೇಕಾಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ಪ್ರಶ್ನೆಯನ್ನು ಬಿಡಿಸೋದಾದ್ರೆ ಬೌದ್ಧ ಧರ್ಮದ ಬಗ್ಗೆ ಕೇಳ್ತಾ ಇದ್ದಾರೆ. ಬೌದ್ಧ ಧರ್ಮ ಪ್ರಾಚೀನ ಭಾರತದಲ್ಲಿ ಅಥವಾ ಪ್ರಾಚೀನ ಭಾರತದ ಕಾಲದಲ್ಲಿ ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ಹೇಗೆ ಪ್ರಭಾವವನ್ನು ಬೀರಿದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ನಾವು ಭಾರತೀಯ ಇತಿಹಾಸವನ್ನು 3 ಹಂತಗಳಲ್ಲಿ ಇದು ಮಾಡ್ತೀವಿ. ಒಂದು ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತೀಯ ಇತಿಹಾಸ ಮತ್ತು ಆಧುನಿಕ ಭಾರತ ಇತಿಹಾಸ ಅಂತ. ನಮಗೆ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ಪ್ರಾಚೀನ ಭಾರತದ ಇತಿಹಾಸದ ಒಂದು ಸಮಾಜ ಮತ್ತು ಭಾರತೀಯದ ಒಂದು ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ಬೌದ್ಧ ಧರ್ಮದ ಪ್ರಭಾವವನ್ನು ಅಥವಾ ಬೌದ್ಧ ಧರ್ಮ ಹೇಗೆ ಒಂದು ಇಂಪಾರ್ಟೆನ್ಸ್ ಅಥವಾ ಇನ್ಫ್ಲೂಯೆನ್ಸ್ ಅನ್ನು ಮಾಡಿದೆ ಅನ್ನುವಂಥದ್ದನ್ನ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಮೊದಲು ನಾವು ಪ್ರಾಚೀನ ಭಾರತದ ಒಂದು ಬೌದ್ಧ ಧರ್ಮದ ಬಗ್ಗೆ ಒಂದು ಪೀಠಿಕೆಯನ್ನ ಇಂಟ್ರೊಡಕ್ಷನ್ ಅನ್ನು ಬರೀಬೇಕಾಗತ್ತೆ. ಆ ನಂತರದಲ್ಲಿ ಬಾಡಿ ಪಾರ್ಟ್ ಬಂದಾಗ ಪ್ರಾಚೀನ ಭಾರತದಲ್ಲಿ ಹೇಗೆ ಒಂದು ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯ ಮೇಲೆ ಬೌದ್ಧ ಧರ್ಮ ಒಂದು ಪ್ರಭಾವವನ್ನು ಬೀರಿದೆ ಅನ್ನಂತಹ ಹೆಡ್ಡಿಂಗ್ ಅನ್ನು ಹಾಕೊಂಡು ಪಾಯಿಂಟ್ಸ್ ವೈಸ್ ಆನ್ಸರ್ ಅನ್ನು ಬರೆದು ಲೈಕ್ 1 or 2 ಲೈನ್ಸ್ ಎಕ್ಸ್ಪ್ರೆಷನ್ ಕೂಡ ಮಾಡ್ತಾ ಬರ್ಬೋದು. ಅಥವಾ ಪಾಯಿಂಟ್ಸ್ ವೈಸ್ ಜಾಸ್ತಿ ಇದ್ರೆ 10 ಮಾರ್ಕ್ಸ್ ಪ್ರಶ್ನೆ ಆಗಿರೋದ್ರಿಂದ ಜಸ್ಟ್ ಪಾಯಿಂಟ್ಸ್ ವೈಸ್ ಬರೋದು ಕೂಡ ಆಗ್ತಾ ಬರುತ್ತೆ. ದೆನ್ ಕನ್ಕ್ಲೂಷನ್ ಅಲ್ಲಿ ಹೇಗೆ ಒಂದು ಬೌದ್ಧ ಧರ್ಮ ಪ್ರಾಚೀನ ಭಾರತದ ಒಂದು ಸಮಾಜ ಮತ್ತು ಸಂಸ್ಕೃತಿಯನ್ನ ನಿರೂಪಿಸಿತು ಅಥವಾ ಹೇಗೆ ಒಂದು ಲೈಕ್ ಅದನ್ನ ಬಿಲ್ಡ್ ಮಾಡ್ತು ಅನ್ನೋಂಥದ್ದನ್ನ ನೀವು ಕನ್ಕ್ಲೂಷನ್ ಅಲ್ಲಿ ಬರೀತಾ ಬರ್ತೀರಾ. ಇಂಟ್ರೊಡಕ್ಷನ್ ಅನ್ನು ನೋಡೋದಾದ್ರೆ ಕ್ರಿಸ್ತ ಪೂರ್ವ 4 ಮತ್ತು 5ನೇ ಅಥವಾ 5 ಮತ್ತು 4ನೇ ಶತಮಾನದಲ್ಲಿ ಗೌತಮನಿಂದ ಸ್ಥಾಪಿಸಲ್ಪಟ್ಟಂತಹ ಬೌದ್ಧ ಧರ್ಮವು ಪ್ರಾಚೀನ ಭಾರತದಲ್ಲಿ ಪರಿವರ್ತಕ ಶಕ್ತಿಯಾಗಿ ಹೊರಹೊಮ್ಮಿತು. ಸೊ ಆ ಕಾಲದ ಸಾಂಪ್ರದಾಯಿಕ, ಧಾರ್ಮಿಕ ಮತ್ತು ಸಾಮಾಜಿಕ ರಚನೆಗೆ ನಿರ್ದಿಷ್ಟವಾಗಿ ಕಟ್ಟುನಿಟ್ಟಾದ ಜಾತಿ ವ್ಯವಸ್ಥೆ, ಬ್ರಾಹ್ಮಣ ಧರ್ಮದ ಧಾರ್ಮಿಕ ಆಚರಣೆಗಳಿಗೆ ಸವಾಲನ್ನು ಹಾಕಿತು. ಬೌದ್ಧ ಧರ್ಮದ ಪ್ರಮುಖ ಬೋಧನೆಗಳು 4 ಉದಾತ್ತ ಸತ್ಯಗಳು, ಅಷ್ಟಾಂಗಗಳನ್ನು ಒಳಗೊಂಡಿದ್ದು ನೈತಿಕ ಜೀವನ, ಮಾನಸಿಕ ಶಿಸ್ತು ಮತ್ತು ಬುದ್ಧಿವಂತಿಕೆಯ ಮೂಲಕ ದುಃಖವನ್ನು ನಿಲ್ಲಿಸುವುದನ್ನು ಅಥವಾ ದುಃಖವನ್ನು ತಡೆಗಟ್ಟುವುದನ್ನು ಒತ್ತಿ ಹೇಳುತ್ತದೆ. ಅವರ ಸಾಮಾಜಿಕ ಸ್ಥಾನಮಾನವನ್ನು ಲೆಕ್ಕಿಸದೆ ಎಲ್ಲ ನಾಗರಿಕರಿಗೆ ಪ್ರವೇಶಿಸಬಹುದಾದ ಒಂದು ಮಾರ್ಗವನ್ನು ನೀಡುತ್ತದೆ. ಈ ರೀತಿಯಾಗಿ ನೀವು ಇಂಟ್ರೊಡಕ್ಷನ್ ಅನ್ನಬಹುದು. ದೆನ್ ಹೇಗೆ ಪ್ರಾಚೀನ ಭಾರತದಲ್ಲಿ ಸಮಾಜ ಮತ್ತು ಸಂಸ್ಕೃತಿಯನ್ನು ಪ್ರಭಾವಿಸಿತು ಅನ್ನುವಂತಹ ಒಂದು ಹೆಡ್ಡಿಂಗ್ ಹಾಕೊಂಡು ಸಾಮಾಜಿಕವಾಗಿ ನೋಡೋದಾದ್ರೆ ಜಾತಿ ವ್ಯವಸ್ಥೆಗೆ ಒಂದು ಸವಾಲನ್ನ ಆಗುತ್ತೆ. ಯಾಕೆಂದ್ರೆ ನಿಮಗೆಲ್ಲ ಬೌದ್ಧ ಧರ್ಮ ಬರೋದಕ್ಕೆ ಮುಂಚೆ ಹಿಂದೂ ಧರ್ಮ ಅಂತ ನಾವೇನು ಕರಿತೀವಿ ಅಥವಾ ಭಾರತೀಯ ಧರ್ಮ ಅಂತ ನಾವೇನು ಕರಿತಾ ಇದ್ದೀವಿ, ಇವತ್ತಿನ ಈ ಧರ್ಮದಲ್ಲಿ ಅಂದಿಗೆ ಜಾತಿ ವ್ಯವಸ್ಥೆ ತುಂಬ ಕಠೋರವಾಗಿ ಕಟ್ಟುನಿಟ್ಟಾಗಿ ಚಾಲನೆಯಲ್ಲಿತ್ತು. ಸೊ ಆ ದೃಷ್ಟಿಯಿಂದಾಗಿ ಅದರಿಂದ ಬೇಸತ್ತಂತಹ ಜನರು ಅಥವಾ ಒಂದು ವರ್ಗಗಳು ಯೂಶಲಿ ಈ ರೀತಿಯಾದಂತಹ ನೂತನ ಧರ್ಮಗಳ ಒಂದು ಉದಯಕ್ಕೆ ಕಾರಣ ಆದ್ರು ಅಂತ ನಾವು ಹೇಳ್ತಾ ಬರ್ತೀವಿ. ಅವಾಗ ನೋಡೋದಾದ್ರೆ ನಿಮಗೆ ಬೌದ್ಧಿಸಮ್ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು, ಅಥವಾ ಒಂದಷ್ಟು ಅಜೀವಿಕಾಸ್ ಅಂತ ಕರಿತೀವಿ, ಇವೆಲ್ಲ ಸೆಕ್ಟ್ಗಳು ಹೇಗೆ ಅಂದ್ರೆ ಈ ಒಂದು ಜಾತಿ ವ್ಯವಸ್ಥೆಯಿಂದ ಹೊರಬರುವಂತಹ, ಅಂದ್ರೆ ಯಾಕೆಂದ್ರೆ ಕಟ್ಟುನಿಟ್ಟಾದ ಉಸಿರುಗಟ್ಟಿಸುವಂತಹ ಜಾತಿ ವ್ಯವಸ್ಥೆ ಏನಿತ್ತು ಇದರಿಂದ ಹೊರಬರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಬಂದ್ರು. ಸೊ ಆ ನಿಟ್ಟಿನಿಂದಾಗಿ ಒಂದು ಸಾಮಾಜಿಕವಾದಂತಹ ಒಂದು ಪ್ರಭಾವವನ್ನು ನೋಡೋದಾದ್ರೆ ಈ ಒಂದು ಲೈಕ್ ಬೌದ್ಧ ಧರ್ಮ ಜಾತಿ ವ್ಯವಸ್ಥೆಯನ್ನು ಕಡೆಗಣಿಸಿ ಎಲ್ಲರೂ ಕೂಡ ಮೋಕ್ಷಕ್ಕೆ ಸಮಾನವಾದಂತಹ ಹಕ್ಕನ್ನು ಉಳ್ಳಿದ್ದಾರೆ. ಸೊ ಆ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಹೇಳ್ತಾ ಬರುತ್ತೆ. ಸೊ ಅದರಿಂದಾಗಿ ಅನಿಷ್ಟ ಪದ್ಧತಿಯಾದಂತಹ ಜಾತಿ ವ್ಯವಸ್ಥೆಗೆ ಒಂದು ಸವಾಲನ್ನು ಹೊಂದುತ್ತೆ. ಮಹಿಳಾ ಸಬಲೀಕರಣ ಅಂತ ಕರಿತೀವಿ, ಅಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಮಹಿಳೆಯರಿಗೂ ಕೂಡ ಒಂದು ಹಕ್ಕಿದೆ, ಮಹಿಳೆಯರು ಕೂಡ ಆಧ್ಯಾತ್ಮಿಕವಾದಂತಹ ಒಂದು ಬೆಳವಣಿಗೆಯನ್ನ ಕಾಣಬಹುದು, ಧಾರ್ಮಿಕ ಜೀವನದಲ್ಲಿ ಭಾಗವಹಿಸಬಹುದು ಅನ್ನುವಂತಹ ತತ್ವವನ್ನ ಅಥವಾ ಒಂದು ನಿಯಮವನ್ನ ಬೌದ್ಧ ಧರ್ಮ ಪಾಲಿಸ್ತಾ ಬರುತ್ತೆ. ಅದರಿಂದಾಗಿ ಮಹಿಳೆಯರ ಸಬಲೀಕರಣ ಅಂತ ನಾವು ಕೂಡ ಬರಿತಾ ಬರ್ಬೋದು. ಸೊ ಅಹಿಂಸೆಯನ್ನ ಉತ್ತೇಜಿಸುವುದು, ಅಂದ್ರೆ ಅದಕ್ಕೆ ಮುಂಚೆ ಯೂಶಲಿ ಅವರ ಒಂದು ಪೀರಿಯಡ್ ಅಲ್ಲಿ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚಾಗಿ ಬಲಿದಾನಗಳನ್ನ ಅಂದ್ರೆ ಪ್ರಾಣಿ ಬಲಿಯನ್ನ ತುಂಬಾನೇ ಕೊಡ್ತಾ ಇದ್ರು, ಅಥವಾ ಮನುಷ್ಯರನ್ನು ಕೂಡ ಕೆಲ ಸುಮ್ಮನೆ ಬಲಿಗೆ ಬಳಸ್ಕೊತಾ ಇದ್ರು. ಸೊ ಇದನ್ನು ತಡೆಗಟ್ಟೋದಕ್ಕೋಸ್ಕರ ಬೌದ್ಧ ಧರ್ಮ ಬಂದ್ಮೇಲೆ ಪರಿಪೂರ್ಣವಾಗಿ ಯೂಶಲಿ ಅವರು ಶಾಕಾಹಾರವನ್ನ ಬಳಸ್ಕೊತಾ ಬರ್ತಾರೆ, ಅಥವಾ ಅಹಿಂಸಾ ಪಥವನ್ನ ಅಂದ್ರೆ ಹಿಂಸೆಯನ್ನ ತೊರೆದು ಅಹಿಂಸೆಯನ್ನ ಅಳವಡಿಸ್ಕೋತಾರೆ. ಸೊ ಆ ನಿಟ್ಟಿನಲ್ಲಿ ಅಹಿಂಸೆಯನ್ನು ಉತ್ತೇಜಿಸೋದಿಕ್ಕೆ, ಅಹಿಂಸಾತ್ಮಕವಾಗಿ ಬದುಕೋದಿಕ್ಕೆ, ಅಹಿಂಸಾತ್ಮಕವಾದ ಒಂದು ಸಮಾಜವನ್ನ ರೂಪಿಸೋದಿಕ್ಕೆ ಬೌದ್ಧ ಧರ್ಮ ತುಂಬಾನೇ ಪ್ರಭಾವವನ್ನ ಬೀರುತ್ತೆ. ಇನ್ನು ಸಾಂಸ್ಕೃತಿಕವಾಗಿ ನೋಡೋದಾದ್ರೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ತತ್ವಶಾಸ್ತ್ರ ಈ ಎಲ್ಲ ಹೆಡ್ಡಿಂಗ್ಗಳಲ್ಲಿ ನೀವು ಆನ್ಸರ್ ಅನ್ನ ಬರಿತಾ ಬರ್ಬೋದು.
ಇನ್ನು ರಾಜಕೀಯ ಪ್ರಭಾವವನ್ನು ನೋಡೋದಾದ್ರೆ ಅಶೋಕನ ಒಂದು ಮತಾಂತರ ಏನಿದೆ, ಸೊ ಅದು ನಮಗೆ ಮಹತ್ವದ ಒಂದು ಘಟನೆ ಅಂತ ಕರಿತೀವಿ. ಬೌದ್ಧ ಧರ್ಮ ಭಾರತದ ಒಂದು ಉಪಖಂಡ, ನಾಟ್ ಜಸ್ಟ್ ಭಾರತ ದೇಶದಲ್ಲೆಲ್ಲ, ಭಾರತ ಉಪಖಂಡದಲ್ಲಿ, ಅಂದ್ರೆ ನಾವು ಇವತ್ತಲ್ಲಿ ನೋಡ್ತಾ ಇದ್ದೀವಿ, ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮಾಲ್ಡೀವ್ಸು, ಮಯನ್ಮಾರು, ಅಥವಾ ಇಂಡಿಯಾ, ಆಫ್ಘಾನಿಸ್ತಾನ, ಪಾಕಿಸ್ತಾನ, ಇಲ್ಲೆಲ್ಲ ಹರಡ್ತು. ಇದಕ್ಕೆಲ್ಲವೂ ಮಹತ್ತಾದ ಕಾರಣ ಬಂದು ಅಶೋಕ ಬೌದ್ಧ ಧರ್ಮಕ್ಕೆ ಆದಂತಹ ಮತಾಂತರ. ಆ ನಂತರದಲ್ಲಿ ಅಶೋಕ ತನ್ನ ಸೇನಾನುಗಳನ್ನ, ತನ್ನ ಧರ್ಮ ಪಾದಕರನ್ನ ಭಾರತ ಉಪಖಂಡದ ಎಲ್ಲಾ ಮೂಲೆಗಳಿಗೂ ಕಳಿಸ್ತಾ ಬರ್ತಾನೆ. ಆ ಮೂಲಕ ಬೌದ್ಧ ಧರ್ಮದ ಒಂದು ಪ್ರಚಾರವನ್ನ ಮಾಡ್ತಾ ಬರ್ತಾನೆ. ಸೊ ಬೌದ್ಧ ರಾಜ್ಯಗಳು ಏನೇನಿದು ಅಥವಾ ರಾಜಕೀಯದ ಮೇಲೆ ಬೌದ್ಧರ ಹೇಗೆ ಪ್ರಭಾವವನ್ನ ಬೀರಿತು ಆನ್ಸರ್ ಅಲ್ಲಿ ಬರೀತಾ ಬರ್ಬೇಕಾಗತ್ತೆ. ಅಂಡ್ ಬೌದ್ಧ ಧರ್ಮದ ಒಂದು ಲೆಗಸಿ ಏನಿದೆ ಅಥವಾ ಒಂದು ಪರಂಪರೆ ಏನಿದೆ, ಸೊ ಅದನ್ನು ಕೂಡ ನೀವು ಬರೀತಾ ಬರ್ಬೋದು. ಹೇಗೆ ಬುದ್ಧನ ಒಂದು ತತ್ವಗಳ ಒಂದು ಪ್ರಭಾವ ಇಂದಿಗೂ ಕೂಡ ಮುಂದುವರಿಕೆ ಆಗಿದೆ. ಕೇವಲ ಪ್ರಾಚೀನ ಭಾರತಕ್ಕಲ್ಲ, ಇಂದಿನ ಆಧುನಿಕ ಭಾರತಕ್ಕೂ ಕೂಡ ಬೌದ್ಧನ ಒಂದು ಧಮ್ಮಗಳು ಅಂತ ಏನ್ ಕರಿತೀವಿ, ಅಥವಾ ಬೌದ್ಧನ ಒಂದು ತತ್ವಗಳು ಅಂತ ಏನ್ ಕರಿತೀವಿ, ಅವು ಇಂದಿಗೂ ಕೂಡ ಹೇಗೆ ಪ್ರಮುಖವಾದಂತಹ ಸಾಧನೆಗಳಾಗಿವೆ. ಅದು ರಾಜಕೀಯ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ನಾವೆಲ್ಲ ಈಗಲೂ ಕೂಡ ಲುಕಿಸ್ಟ್ ಪಾಲಿಸಿ ಅಥವಾ ಆಕ್ಟಿಸ್ಟ್ ಪಾಲಿಸಿ ಅಂತ ಏನ್ ಕರಿತೀವಿ, ಇದೆಲ್ಲವೂ ಕೂಡ ಬುದ್ಧನ ಒಂದು ತತ್ವಗಳನ್ನ ಪಸರಿಸೋದಿಕ್ಕೆ. ಅಥವಾ ನಿಮ್ಗೆಲ್ಲ ಗೊತ್ತಿದ್ದ ಇತ್ತೀಚೆಗೆ ನವದೆಹಲಿಯಲ್ಲಿ ಮೊದಲ ಬೌದ್ಧ ಆಸಿಯಾನ್ ಅಥವಾ ಏಷ್ಯಾದ ಮೊದಲ ಬುದ್ಧ ಸಮಿಟ್ ಅಂತ ಏನ್ ಕರಿತೀವಿ, ಅದು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅಂದ್ರೆ ಏಷ್ಯಾದಂತ ಇರುವಂತಹ ರಾಷ್ಟ್ರಗಳಲ್ಲಿ ಬೌದ್ಧ ಚಿಂತಕರನ್ನ, ಬೌದ್ಧ ಅನುಯಾಯಿಗಳನ್ನ ಒಂದೆಡೆ ಸೇರುವ ಮೂಲಕ ಬುದ್ಧ ಧರ್ಮವನ್ನ ಅಥವಾ ಬುದ್ಧನ ತತ್ವಗಳನ್ನ ಆಧುನಿಕ ಕಾಲದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನುವಂತಹ ಒಂದು ಸಮ್ಮೇಳನ ಇದಾಗಿರುತ್ತೆ. ಸೊ ಈ ಮೂಲಕ ಅಥವಾ ಇದನ್ನ ಆಯೋಜನೆ ಮಾಡಿದ್ದು ಭಾರತ ರಾಷ್ಟ್ರ. ಸೊ ಆ ಮೂಲಕ ಇಂದಿಗೂ ಕೂಡ ಬೌದ್ಧನ ತತ್ವಗಳು, ಬುದ್ಧನ ಒಂದು ಉಪದೇಶಗಳು ಹೇಗೆ ಪ್ರಭಾವಿಸ್ತವೆ ಅನ್ನುವಂಥದ್ದನ್ನ ನೀವು ಆನ್ಸರ್ ಅಲ್ಲಿ ಬರೀತಾ ಬರ್ಬೋದು. ಬೌದ್ಧ ಧರ್ಮದ ಹರಡುವಿಕೆ ಆಗಿರ್ಬೋದು ಅಥವಾ ಅಂತರ್ಧರ್ಮೀಯವಾದಂತಹ ಒಂದು ಸಂವಾದವಾಗಿರ್ಬೋದು, ಇವೆಲ್ಲವೂ ಕೂಡ ಹೇಗೆ ಪ್ರಸ್ತುತಿಯನ್ನ ಪಡ್ಕೊಂಡಿದ್ದಾವೆ, ಹೇಗೆ ಇಂದಿಗೂ ಕೂಡ ಒಂದು ಪ್ರಸ್ತುತವಾಗಿದೆ ಆನ್ಸರ್ ಬರೀತಾ ಬರ್ತೀರಾ. ಅಂಡ್ ಬೌದ್ಧ ಧರ್ಮ ಎದುರಿಸಿದಂತಹ ಕೆಲವು ಸವಾಲುಗಳು ಅಥವಾ ಮಿತಿಗಳನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಅಂಡ್ ನಿಮಗೆ ತಿಳಿದಿರ್ಬೇಕಾಗತ್ತೆ ಬೌದ್ಧ ಧರ್ಮದಲ್ಲಿ ಹೇಗೆ ಭಾರತದಲ್ಲಿ ಹೇಗೆ ಒಂದು ಬೌದ್ಧ ಧರ್ಮ ಅವನತಿಯನ್ನ ಬಂತು. ಅಂದ್ರೆ ಪ್ರಾಚೀನ ಭಾರತದಲ್ಲಿ ತುಂಬಾ ಶಕ್ತವಾಗಿದ್ದಂತಹ ಧರ್ಮ ಆ ನಂತರದಲ್ಲಿ ಅಂದ್ರೆ ಮಧ್ಯ ಭಾರತ ಅಥವಾ ಒಂದು ಆಧುನಿಕ ಭಾರತದಲ್ಲಿ ಹೇಗೆ ತನ್ನ ಪ್ರಭಾವವನ್ನ ಕಡಿಮೆ ಮಾಡ್ತಾ ಬರುತ್ತೆ. ಯಾಕೆಂದ್ರೆ ಹಿಂದೂ ಧರ್ಮಗಳು ಅಥವಾ ಹಿಂದೂ ರಾಜರು, ಹಿಂದೂ ಸಾಮ್ರಾಜ್ಯಗಳು ತಮ್ಮ ಒಂದು ಉದಯವನ್ನ ಉದಿಸ್ತವೆ. ಅದ್ರ ಜೊತೆಗೆ ಯುರೋಪಿಯನ್ ಧರ್ಮಗಳಾಗಿರ್ಬೋದು ಅಥವಾ ಅರಬ್ ಧರ್ಮಗಳಾಗಿರ್ಬೋದು, ಇವೆಲ್ಲೂ ಭಾರತದಲ್ಲಿ ಬಂದು ಬೌದ್ಧ ಧರ್ಮವನ್ನ ನಾಶ ಮಾಡ್ತಾ ಬರ್ತವೆ. ಸೊ ಹೇಗೆ ಅವೆಲ್ಲವನ್ನು ನಾಶವನ್ನ ಮಾಡ್ತು ಅಥವಾ ಹೇಗೆ ಅದು ಅವನತಿಯನ್ನ ಬಂತು ಅನ್ನೋದನ್ನ ಬರಿಬೇಕಾಗತ್ತೆ. ಅದ್ರ ಜೊತೆಗೆ ಐತಿಹಾಸಿಕ ದಾಖಲೆಗಳ ಕೊರತೆಯನ್ನ ಅಥವಾ ಬೌದ್ಧ ಧರ್ಮ ಏನೆಲ್ಲ ಏನೆಲ್ಲ ಬೋಧನೆಯನ್ನ ಮಾಡ್ತು, ಏನೆಲ್ಲ ಉಪದೇಶಗಳನ್ನ ಮಾಡ್ತು ಅನ್ನೋದನ್ನ ಈಗ ಸಿಕ್ಕಿರುವಂತಹ ದಾಖಲೆಗಳು ಕೇವಲ ಒಂದು ಸಣ್ಣ ಪ್ರಮಾಣದ್ದು. ಇನ್ನು ಮಹತ್ ಪ್ರಮಾಣದ ಒಂದು ದಾಖಲೆಗಳು ನಿಮ್ಗೆಲ್ಲ ಗೊತ್ತಿದ್ದಂಗೆ ನಳಂದ ವಿಶ್ವವಿದ್ಯಾನಿಲಯ 6 ತಿಂಗಳಿಗೂ ಹೆಚ್ಚು ಕಾಲ ಉರಿದು ಭಸ್ಮ ಆಯಿತು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಬೌದ್ಧ ಧರ್ಮಕ್ಕೆ ಸೇರಿದಂತಹ ಮಾಹಿತಿಗಳನ್ನ ಅಥವಾ ಬೌದ್ಧ ಧರ್ಮಕ್ಕೆ ಸೇರಿದಂತಹ ಒಂದು ಸಾಹಿತ್ಯವನ್ನ ಸಂಗ್ರಹಿಸ್ಕೊಂಡಿರ್ತಾರೆ. ಬಟ್ ಅಲ್ಲಿಗೆ ಬಂದಂತಹ ಇಸ್ಲಾಂನ ಒಂದು ದೊರೆಗಳು ಅಥವಾ ಇಸ್ಲಾಂ ರಾಜ್ಯರು ಹೇಗೆ ಅದನ್ನು ಬರಿದು ಮಾಡಿ ಸುಟ್ಟು ಹಾಕಿ ಅದನ್ನು ನಾಶ ಮಾಡಿದ್ರು. ಸೊ ಈ ರೀತಿಯಾಗಿ ಬೌದ್ಧ ಧರ್ಮಕ್ಕೆ ಸೇರಿದಂತಹ ಎಷ್ಟೋ ಸಾಹಿತ್ಯಕ ಆಧಾರಗಳು ಅಥವಾ ಪುರಾವೆಗಳು ಎಲ್ಲವೂ ಕೂಡ ನಾಶವಾಗಿದೆ. ಸೊ ಅದು ನಮಗೆ ಬೇಕಾಗಿರುವಂಥದ್ದು. ನೀವು ಕನ್ಕ್ಲೂಡ್ ಮಾಡ್ತಾ ಬಾಡಿಪಾಟಲ್ಲಿ ಬರಿತಾ ಬಂದು ಕನ್ಕ್ಲೂಷನ್ ಅಲ್ಲಿ ಹೇಗೆ ಒಂದು ಸಮಾಜದ ಒಂದು ನಿರ್ಮಾಣಕ್ಕೆ ಅಥವಾ ಸಂಸ್ಕೃತಿಯ ಒಂದು ನಿರ್ಮಾಣಕ್ಕೆ ಬೌದ್ಧ ಧರ್ಮ ಒಂದು ಸಕಾರಾತ್ಮಕವಾದಂತಹ ಪ್ರಭಾವವನ್ನು ಬೀರಿತು ಅನ್ನುವಂಥದ್ದನ್ನ ನೀವು ಒಂದು ಆನ್ಸರ್ ಅಲ್ಲಿ ಅಥವಾ ಕನ್ಕ್ಲೂಷನ್ ಅಲ್ಲಿ ಬರಿತಾ ಬರ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೆಯುವಂತ ಮಕ್ಕಳು ಇಂಟ್ರೊಡಕ್ಷನ್ ಪಾರ್ಟ್ ಆಗಿ, ಜೊತೆಗೆ ಬಾಡಿ ಪಾರ್ಟ್ ಅಲ್ಲಿ ಬಂದಾಗ ಏನು ಸೋಷಿಯಲ್ ಇಂಪ್ಯಾಕ್ಟ್ ಅಥವಾ ಕಲ್ಚರಲ್ ಇಂಪ್ಯಾಕ್ಟ್ ಹೇಗಾಯ್ತು, ಚಾಲೆಂಜಿಂಗ್ ಇನ್ ದ ಕಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಎಂಪವರಿಂಗ್ ದ ವುಮೆನ್ ಆಗಿರ್ಬೋದು, ಅಥವಾ ಪ್ರಮೋಟಿಂಗ್ ನಾನ್ ವೈಲೆನ್ಸ್ ಆಗಿರ್ಬೋದು, ಆರ್ಟ್ ಅಂಡ್ ಕಲ್ಚರ್, ಲಿಟರೇಚರ್ ಅಂಡ್ ಫಿಲಾಸಫಿಯನ್ನು ಬಿಲ್ಡ್ ಮಾಡೋದಕ್ಕೆ ಹೇಗೆ ಒಂದು ಬೌದ್ಧ ಧರ್ಮ ಕಾರಣವಾಗುತ್ತೆ. ಅಂಡ್ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನೇನಿರುತ್ತೆ ಅಥವಾ ಲೆಗಸಿ ಅಥವಾ ಬೌದ್ಧಿಸಮ್ನ ಒಂದು ಲೆಗಸಿ ಏನೇನು, ಅಂಡ್ ವಾಟ್ ಆರ್ ದ ಚಾಲೆಂಜಸ್ ಅಂಡ್ ಲಿಮಿಟೇಷನ್ಸ್ ಅನ್ನೋದಕ್ಕೆ ಅದರಲ್ಲಿ ತಿಳ್ಕೊಂಡು ಬರೀತಾ ಬರಬೇಕಾಗುತ್ತೆ. ಇನ್ ಕನ್ಕ್ಲೂಷನ್ ಅಲ್ಲಿ ಬೌದ್ಧಿಸಮ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಆಗಿರ್ಬೋದು ಅಥವಾ ಕಲ್ಚರಲ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನೀವು ಆನ್ಸರ್ ಅಲ್ಲಿ ಬರಿತಾ ಬಂದಾಗ ಅದೊಂದು ಪರಿಪೂರ್ಣ ಉತ್ತರ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ದಿನದ ಅಂದ್ರೆ ಡೇ 42ನ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.